ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಈ ಅಧ್ಯಾಯದಲ್ಲಿ ಬರುವ ಕುತೂಹಲವನ್ನು ಜೀವಂತವಾಗಿರಿಸಿಕೊಳ್ಳಿ ಈ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಜೀವಕೋಶದ ವಿವಿಧ ಭಾಗಗಳನ್ನು ಕೆಳಗೆ ನೀಡಲಾಗಿದೆ. ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳನ್ನು ಸೂಕ್ತ ಸ್ಥಳಗಳಲ್ಲಿ ಬರೆಯಿರಿ. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ, ಸಸ್ಯ ಜೀವಕೋಶದಲ್ಲಿ ಮಾತ್ರ, ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿ ಮಾತ್ರ, ಎಲ್ಲಾ 3 ಜೀವಕೋಶಗಳಿಗೆ ಸಾಮಾನ್ಯ. ನ್ಯೂಕ್ಲಿಯಸ್ ಇದು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳ ಎರಡೂ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಕ್ಲೋರೋಪ್ಲಾಸ್ಟ್ ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಕೋಶಪೊರೆ ಮತ್ತು ಕೋಶದ್ರವ್ಯ ಕೋಶಪೊರೆ ಮತ್ತು ಕೋಶದ್ರವ್ಯ ಸಸ್ಯ ಪ್ರಾಣಿ ಜೀವಕೋಶಗಳ ಎರಡರಲ್ಲೂ ಕಂಡುಬರುತ್ತದೆ. ಕೋಶಭಿತ್ತಿ ಸಸ್ಯ ಜೀವಕೋಶ ಮತ್ತು ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿ ಕಂಡುಬರುತ್ತದೆ. ನ್ಯೂಕ್ಲಿಯಾಯ್ಡ್ ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಆನಂದಿ 2 ಪ್ರನಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿದಳು. ಅವಳು ಪ್ರತಿ ಪ್ರನಾಳಕ್ಕೆ 2 ಚಮಚ ಸಕ್ಕರೆ ದ್ರಾವಣವನ್ನು ಹಾಕಿದಳು. ಪ್ರನಾಳ ಬಿಗೆ ಅವಳು 1 ಚಮಚ ಈಸ್ಟ್ ಅನ್ನು ಸೇರಿಸಿದಳು. ನಂತರ ಅವಳು ಅರ್ಧದಷ್ಟು ಗಾಳಿ ತುಂಬಿದ 2 ಬಲೂನ್ಗಳನ್ನು ಪ್ರತಿ ಪ್ರನಾಳದ ಬಾಯಿಗೆ ಜೋಡಿಸಿದಳು. ಅವಳು ಈ ಪ್ರಾಯೋಗಿಕ ವ್ಯವಸ್ಥೆಯನ್ನು ಸೂರ್ಯನ ಬೆಳಕಿನಿಂದ ದೂರವಿರುವ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿದಳು. 3-4 ದಿನಗಳ ನಂತರ ಏನಾಗುತ್ತದೆ ಎಂದು ನೀವು ಊಹಿಸುತ್ತೀರಿ? ಪ್ರನಾಳ ಬಿಗೆ ಜೋಡಿಸಲಾದ ಬಲೂನ್ ಊದಿಕೊಂಡಿರುವುದನ್ನು ಅವಳು ಗಮನಿಸಿದಳು. ಇದಕ್ಕೆ ಸಂಭಾವ್ಯ ವಿವರಣೆ ಏನು? ಎ. ಪ್ರನಾಳ ಬಿ ನಲ್ಲಿನ ನೀರು ಆವಿಯಾಗುತ್ತದೆ ಮತ್ತು ಬಲೂನ್ ಅನ್ನು ನೀರಿನ ಆವಿಯಿಂದ ತುಂಬುತ್ತದೆ. ಬಿ. ಬೆಚ್ಚಗಿನ ವಾತಾವರಣವು ಪ್ರನಾಳ ಬಿ ಯೊಳಗಿನ ಗಾಳಿಯನ್ನು ಹಿಗ್ಗಿಸಿತು ಮತ್ತು ಇದು ಬಲೂನಿನ ಒಳಗೆ ತುಂಬಿಕೊಂಡು ಉಬ್ಬಿಸಿತು. ಸಿ. ಈಸ್ಟ್ ಪ್ರನಾಳ ಬಿ ಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು. ಅದು ಬಲೂನ್ ಅನ್ನು ಉಬ್ಬಿಸಿತು. ಡಿ. ಸಕ್ಕರೆಯು ಬೆಚ್ಚಗಿನ ಗಾಳಿಯೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾದ ಅನಿಲವು ಅಂತಿಮವಾಗಿ ಬಲೂನ್ ಅನ್ನು ಉಬ್ಬಿಸಿತು. ಸರಿಯಾದ ಉತ್ತರ ಸಿ. ಈಸ್ಟ್ ಪ್ರನಾಳ ಬಿ ಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು. ಅದು ಬಲೂನ್ ಅನ್ನು ಉಬ್ಬಿಸಿತು. ಪ್ರನಾಳ ಬಿಗೆ ಜೋಡಿಸಲಾದ ಬಲೂನ್ ಊದಿಕೊಂಡಿರುತ್ತದೆ. ವಿವರಣೆ: ಈಸ್ಟ್ ನೀರಿನಲ್ಲಿ ಸಕ್ಕರೆಯನ್ನು ಹುದುಗಿಸುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾದಾಗ ಪ್ರನಾಳ ಬಿಗೆ ಜೋಡಿಸಲಾದ ಬಲೂನ್ ಉಬ್ಬುತ್ತದೆ. ಅವಳು ಕಾಲು ಭಾಗದಷ್ಟು ಸುಣ್ಣದ ನೀರಿನಿಂದ ತುಂಬಿದ ಮತ್ತೊಂದು ಪ್ರನಾಳವನ್ನು ತೆಗೆದುಕೊಂಡಳು. ಅನಿಲವು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅವಳು ಪ್ರನಾಳ ಬಿ ಯಿಂದ ಬಲೂನ್ ಅನ್ನು ಹೊರತೆಗೆದಳು. ಅದನ್ನು ಸುಣ್ಣದ ನೀರಿರುವ ಪ್ರನಾಳಕ್ಕೆ ಜೋಡಿಸಿ ಚೆನ್ನಾಗಿ ಕಲಕಿದಳು. ಅವಳು ಏನನ್ನು ಕಂಡುಕೊಳ್ಳಲು ಬಯಸುತ್ತಾಳೆ ಎಂದು ನೀವು ಆಲೋಚಿಸುತ್ತೀರಿ? ಕಾರ್ಬನ್ ಡೈಆಕ್ಸೈಡ್ ನ ಪರೀಕ್ಷೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ನೀರಿನ ಮೂಲಕ ಹಾಯಿಸಿದಾಗ ಹಾಲಿನಂತೆ ಅಥವಾ ಮೋಡದಂತೆ ಪ್ರಕ್ಷೇಪ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಪ್ರಕ್ಷೇಪ ಉಂಟಾಗುತ್ತದೆ. ಸೂತ್ರ ನೋಡುವುದಾದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಪ್ಲಸ್ CO2 ಬಾಣದ ಗುರುತು CaCO3 ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ H2O ಎಂದರೆ ನೀರು. ಒಬ್ಬ ರೈತನು ತನ್ನ ಹೊಲದಲ್ಲಿ ಗೋಧಿ ಬೆಳೆಗಳನ್ನು ಬೆಳೆಯುತ್ತಿದ್ದನು. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದನು. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಮಹಿಳೆ ಹುರುಳಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆದರೆ ಆರೋಗ್ಯಕರ ಬೆಳೆಗಳನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದಳು. ನೀವು ಕಾರಣಗಳನ್ನು ಆಲೋಚಿಸಬಹುದೇ? ಉತ್ತರ: ದ್ವಿದಳ ಧಾನ್ಯಗಳು ಅಂದರೆ ಬೀನ್ಸ್, ಹುರುಳಿ ಮತ್ತು ಬಟಾಣಿಗಳಂತವು ಬೇರುಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡುವ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಇವುಗಳು ವಾತಾವರಣದ ನೈಟ್ರೋಜನ್ ಅನ್ನು ಸಸ್ಯಗಳು ಉಪಯೋಗಿಸುತ್ತವೆ. ಆದ್ದರಿಂದ ಅವಳು ನೈಟ್ರೋಜನ್ ಯುಕ್ತ ಗೊಬ್ಬರ ಹಾಕುವ ಅವಶ್ಯಕತೆ ಬೀಳುವುದಿಲ್ಲ. ಆದ್ದರಿಂದ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದಳು. ಸ್ನೇಹಲ್ ತನ್ನ ತೋಟದಲ್ಲಿ ಎ ಮತ್ತು ಬಿ ಎಂಬ 2 ಗುಂಡಿಗಳನ್ನು ತೋಡಿದಳು. ಎ ಗುಂಡಿಯಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದಳು. ಗುಂಡಿ ಬಿ ಯಲ್ಲಿ ಅವಳು ಅದೇ ರೀತಿಯ ತ್ಯಾಜ್ಯವನ್ನು ಹಾಕಿದಳು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ.
ಅವಳು 2 ಗುಂಡಿಗಳನ್ನು ಮಣ್ಣಿನಿಂದ ಮುಚ್ಚಿದಳು ಮತ್ತು 3 ವಾರಗಳ ತನಕ ಗಮನಿಸಿದಳು. ಅವಳು ಏನನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದಾಳೆ? ಅವಳು ಒಣಗಿದ ಎಲೆಗಳ ಅಂದರೆ ಕಾರ್ಬನ್ ಯುಕ್ತ ವಸ್ತು ಮಿಶ್ರ ಗೊಬ್ಬರದ ಪರಿಣಾಮ ಪರೀಕ್ಷಿಸುತ್ತಿದ್ದಾಳೆ. ಎ ಗುಂಡಿಯಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದಳು. ಸರಿಯಾದ ಗೊಬ್ಬರ ತಯಾರಾಗುತ್ತದೆ. ಗುಂಡಿ ಬಿ ಯಲ್ಲಿ ಅವಳು ಅದೇ ರೀತಿ ತ್ಯಾಜ್ಯವನ್ನು ಹಾಕಿದಳು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ. ಸರಿಯಾಗಿ ವಿಘಟನೆಯಾಗದ ಸರಿಯಾದ ಗೊಬ್ಬರ ಅಲ್ಲಿ ತಯಾರಾಗಲಿಲ್ಲ. ಒಣಗಿದ ಎಲೆಗಳಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ಪ್ರಮಾಣ ಹೆಚ್ಚಾಗಿರುತ್ತದೆ. ಗಾಳಿಯ ಚಲನೆ ಮತ್ತು ಆಕ್ಸಿಜನ್ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ. ತೇವಾಂಶ ಹೀರುವಿಕೆಗೆ ಸಹಾಯಕವಾಗುತ್ತದೆ. ಈ ಕೆಳಗಿನ ಸೂಕ್ಷ್ಮಜೀವಿಗಳನ್ನು ಗುರುತಿಸಿ. ನಾನು ಎಲ್ಲಾ ರೀತಿಯ ಪರಿಸರದಲ್ಲಿ ಮತ್ತು ನಿಮ್ಮ ಕರುಳಿನ ಒಳಗೂ ವಾಸಿಸುತ್ತೇನೆ. ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬ್ಯಾಸಿಲಸ್. ನಾನು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಮತ್ತು ಸ್ಪಂಜಿನಂತೆ ಮಾಡುತ್ತೇನೆ. ಈಸ್ಟ್. ನಾನು ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳಲ್ಲಿ ವಾಸಿಸುತ್ತೇನೆ ಮತ್ತು ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ರೈಜೋಬಿಯಂ. ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶದ ಅಗತ್ಯವಿದೆ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. 4 ಬಟ್ಟಲುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಸಕ್ಕರೆಯ ದ್ರಾವಣ ಮತ್ತು ಈಸ್ಟ್ ಪುಡಿಯನ್ನು ಮಿಶ್ರಣ ಮಾಡಬೇಕು. 1 ಬಟ್ಟಲನ್ನು ತಂಪಾದ ಸ್ಥಳದಲ್ಲಿಡಬೇಕು ಅಥವಾ ರೆಫ್ರಿಜಿರೇಟರ್ನಲ್ಲಿಡಬೇಕು. 1 ಬಟ್ಟಲನ್ನು ಬಿಸಿಯಾದ ಸ್ಥಳದಲ್ಲಿಡಬೇಕು. 1 ಬಟ್ಟಲನ್ನು ಗಾಳಿ ಇರದ ಮುಚ್ಚಿದ ಸ್ಥಳದಲ್ಲಿಡಬೇಕು. 1 ಬಟ್ಟಲನ್ನು ತೇವಾಂಶವಿರುವ ಸ್ಥಳದಲ್ಲಿಡಬೇಕು. ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶದ ಅಗತ್ಯವಿದೆ. 2 ತುಂಡು ಬ್ರೆಡ್ ತೆಗೆದುಕೊಳ್ಳಿ. 1 ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿ. ಇನ್ನೊಂದು ತುಂಡನ್ನು ರೆಫ್ರಿಜಿರೇಟರ್ನಲ್ಲಿ ಇರಿಸಿ. 3 ದಿನಗಳ ನಂತರ ಹೋಲಿಕೆ ಮಾಡಿ. ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ನಿಮ್ಮ ಅವಲೋಕನಗಳಿಗೆ ಕಾರಣಗಳನ್ನು ಕೊಡಿ. 3 ದಿನಗಳ ನಂತರ ವೀಕ್ಷಿಸಿದಾಗ 1 ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿದಾಗ ಈಸ್ಟ್ ಅಥವಾ ಬ್ರೆಡ್ ಮೋಲ್ಡ್ ಗಾಳಿ, ತಾಪಮಾನ ಮತ್ತು ತೇವಾಂಶ ಇರುವುದರಿಂದ ಈಸ್ಟ್ ಬೆಳೆದಿರುತ್ತದೆ. 1 ತುಂಡನ್ನು ರೆಫ್ರಿಜಿರೇಟರ್ನಲ್ಲಿ ಇರಿಸಿದಾಗ ಈಸ್ಟ್ ಕಡಿಮೆ ಬೆಳೆದಿರುತ್ತದೆ ಅಥವಾ ಬೆಳೆದಿರುವುದಿಲ್ಲ. ತಂಪು ಈಸ್ಟ್ಗಳನ್ನು ಬೆಳೆಯಲು ಬಿಡುವುದಿಲ್ಲ. ಕಾರಣ, ಸೂಕ್ಷ್ಮಾಣುಜೀವಿಗಳು ಬೆಳೆಯಲು ತಾಪ ಮತ್ತು ತೇವಾಂಶ ಎರಡೂ ಇರಬೇಕು. ಮೊಸರನ್ನು ಬಳಸದೆ 1 ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಈ ಅವಲೋಕನಕ್ಕೆ 2 ಸಂಭಾವ್ಯ ವಿವರಣೆಗಳನ್ನು ಕೊಡಿ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹೆಚ್ಚು ಲ್ಯಾಕ್ಟಿಕ್ ಆಮ್ಲವು ತಯಾರಾಗುತ್ತದೆ. ಬಿಸಿಯಾದ ತಾಪಮಾನದಲ್ಲಿ ಹುದುಗುವಿಕೆ ವೇಗವಾಗುತ್ತದೆ. ಆದ್ದರಿಂದ 1 ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ. ಚಿತ್ರ 2.15ರಲ್ಲಿ ಕೊಟ್ಟಿರುವ ಪ್ರಾಯೋಗಿಕ ವ್ಯವಸ್ಥೆಯನ್ನು ಗಮನಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫ್ಲಾಸ್ಕ್ ಎ ಯಲ್ಲಿರುವ ಸಕ್ಕರೆಯ ದ್ರಾವಣಕ್ಕೆ ಏನಾಗುತ್ತದೆ? ಫ್ಲಾಸ್ಕ್ ಎ ಯಲ್ಲಿರುವ ಸಕ್ಕರೆಯ ದ್ರಾವಣಕ್ಕೆ ಏನಾಗುತ್ತದೆ? ಬೆಚ್ಚಗಿನ ಸಕ್ಕರೆಯ ದ್ರಾವಣದಲ್ಲಿ ಈಸ್ಟ್ಗಳು ಹುದುಗುವಿಕೆಗೆ ಒಳಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಮತ್ತು ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ತಯಾರಾಗುತ್ತದೆ. 4 ಗಂಟೆಗಳ ನಂತರ ಪ್ರನಾಳ ಬಿ ನಲ್ಲಿ ನೀವು ಏನನ್ನು ಗಮನಿಸುವಿರಿ? ಇದು ಏಕೆ ಉಂಟಾಯಿತೆಂದು ನೀವು ಭಾವಿಸುತ್ತೀರಿ? ಸುಣ್ಣದ ನೀರು ಪ್ರನಾಳ ಬಿ ದಲ್ಲಿ ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಏಕೆಂದರೆ ಕೊನಿಕಲ್ ಫ್ಲಾಸ್ಕ್ ಎ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ನೀರಿನ ಮೂಲಕ ಹಾಯಿಸಿದಾಗ ಹಾಲಿನಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಫ್ಲಾಸ್ಕ್ ಎ ನಲ್ಲಿ ಈಸ್ಟ್ ಅನ್ನು ಸೇರಿಸದಿದ್ದರೆ ಏನಾಗಬಹುದು? ಹುದುಗುವಿಕೆ ಕ್ರಿಯೆ ನಡೆಯುವುದಿಲ್ಲ, ಆದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದಿಲ್ಲ. ಸುಣ್ಣದ ನೀರು ತಿಳಿಯಾಗಿರುತ್ತದೆ. ಧನ್ಯವಾದಗಳು.